ಇಟಲಿಯಲ್ಲಿ ಸನಾತನ ಸಂಸ್ಕೃತಿಯ ಅಲೆ. ಮೆಲೋನಿಯ ಹಿಂದೂ ಗುರುವಿನ ಮೋಡಿ. ಹೇಗಿವೆ ಗೊತ್ತಾ ಆ 4 ಹಿಂದೂ ಗ್ರಾಮಗಳು? ರೋಮನ್ ಸಾಮ್ರಾಜ್ಯದ ಇತಿಹಾಸ ಹೊಂದಿರುವ ಇಟಲಿಯಲ್ಲಿ ಇದೀಗ ಸನಾತನ ಸಂಸ್ಕೃತಿಯ ಜಯಘೋಷ ಮೊಳಗುತ್ತಿದೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಆಡಳಿತದಲ್ಲಿ ಅಲ್ಲಿನ ನೆಲದಲ್ಲಿ 4 ಹೊಸ ಹಿಂದೂ ಗ್ರಾಮಗಳು ಸ್ಥಾಪನೆಯಾಗಿವೆ. ಹಿಂದೂ ಧರ್ಮದ ಬಗ್ಗೆ ಮೆಲೋನಿ ಅವರೇ ಸ್ವತಃ ಇದರ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. Storica per le relazioni tra le nostre due nazioni. Il mio amico Narendra Modi è alla guida dell'India ininterrottamente dal 2014, ma quella di oggi è la sua prima missione bilaterale. ಸನಾತನದತ್ತ ಒಲವು ತೋರಿಸಿದ್ದಷ್ಟೇ ಅಲ್ಲ, ಮೆಲೋನಿಯವರ ಸಹಕಾರ್ಯವೇ ಈ 4 ಹಿಂದೂ ಗ್ರಾಮಗಳ ಸ್ಥಾಪನೆಗೆ ಕಾರಣವಾಗಿದೆ. ಮೆಲೋನಿಯವರ ಆಧ್ಯಾತ್ಮಿಕ ಗುರು ಸ್ವಾಮಿನಿ ಸುಧಾನಂದಗಿರಿ ಅವರು ಈ ಮೂಲಕ ಇಡೀ ಜಗತ್ತಿನ ಗಮನ ಸೆಳೆದಿದ್ದಾರೆ. ಈ ಗ್ರಾಮಗಳು ಕೇವಲ ವಸತಿಗಳಲ್ಲ, ಇವು ಇಟಲಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಜ್ಞಾನ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. Here I'm for the Italian Hindu Union, that is an umbrella organization here in Italy. I would like just to give you some information about the Italian Hindu Union. It's an official organization who has agreement with the Italian Parliament and is proud to contribute to this rich exchange, creating opportunities for Italians and Indians to learn from each other and grow together. The Italian Hindu Union was established with a profound vision to serve as a bridge between Italy and India, fostering understanding, respect and appreciation for Indian heritage. ವಿಲೇಜ್ ವೃಂದಾವನ್ ಇಟಲಿ ಇದು ಟಸ್ಕನ್ ಪ್ರಾಂತ್ಯದ 210 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇಲ್ಲಿ ಗೋಶಾಲೆ, ಜೈವಿಕ ಕೃಷಿ ಫಾರ್ಮ್ಗಳು ಮತ್ತು ಯೋಗ ಆಯುರ್ವೇದ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಭೂಮಿ ಈಕೋ ವಿಲೇಜ್ ಇದು 30 ಹೆಕ್ಟೇರ್ ಪ್ರದೇಶದಲ್ಲಿರುವ ಈ ಗ್ರಾಮ ಗೋ ಸಂರಕ್ಷಣೆಗೆ ಮೀಸಲಾಗಿದೆ. ಸ್ವಾವಲಂಬಿ ಪರಿಸರ ಸ್ನೇಹಿ ಗ್ರಾಮವಾಗಿದೆ. ಗೋಲೋಕ್ ಈಕೋ ವಿಲೇಜ್ ಇದು 75 ಎಕರೆ ಪ್ರದೇಶದಲ್ಲಿ ಹರಡಿರುವ ಗ್ರಾಮ ಗೋ ಸಂರಕ್ಷಣೆ ಮತ್ತು ಶ್ರೀಕೃಷ್ಣನ ಭಕ್ತಿಗೆ ವಿಶೇಷ ಒತ್ತು ನೀಡುತ್ತದೆ. ಹರೇ ಕೃಷ್ಣ ವಿಲೇಜ್ ಇಟಲಿ ಇದು ಅತ್ಯಂತ ದೊಡ್ಡ ಸಮುದಾಯವಾಗಿದೆ. ಇಲ್ಲಿ ಪ್ರತಿ ವಾರ ಸಾಂಪ್ರದಾಯಿಕ ಹಿಂದೂ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಪ್ರಧಾನಿ ಮೆಲೋನಿ ಮತ್ತು ಸನಾತನ ಸಂಬಂಧ. 2022ರಲ್ಲಿ ಅಧಿಕಾರಕ್ಕೆ ಬಂದ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರ ಇಟಲಿಯ ಹಿಂದೂ ಸಂಘಟನೆಗಳಿಗೆ ಸಂಪೂರ್ಣ ಬೆಂಬಲ ನೀಡುತ್ತಿದೆ. ಇಟಲಿಯ ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮೆಲೋನಿ ಅವರು ತೆಗೆದುಕೊಂಡಿರುವ ನಿರ್ಧಾರಗಳು ಸನಾತನ ಸಂಸ್ಥೆಗಳ ಬೆಳವಣಿಗೆಗೆ ಪೂರಕವಾಗಿವೆ ಎಂದು ವರದಿಗಳು ತಿಳಿಸುತ್ತವೆ. ಮೋದಿಗೂ ಅಚ್ಚುಮೆಚ್ಚು ಈ ಹಿಂದೂ ಹಳ್ಳಿಗಳು. ಸ್ವಾಮಿನಿ ಸುಧಾನಂದಗಿರಿ ಅವರು ಇಟಾಲಿಯನ್ ಹಿಂದೂ ಯೂನಿಯನ್ ಮೂಲಕ ಈ ಗ್ರಾಮಗಳನ್ನು ಮುನ್ನಡೆಸುತ್ತಿದ್ದಾರೆ. ವಿಶೇಷವೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿ ಪ್ರವಾಸ ಕೈಗೊಂಡಲೆಲ್ಲ ಅಲ್ಲಿನ ಹಿಂದೂಗಳನ್ನು ಭೇಟಿಯಾಗುತ್ತಾರೆ. ಇದು ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಸೇತುವೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ. ಕ್ರಿಶ್ಚಿಯನ್ ಧರ್ಮದ ಹಿನ್ನೆಲೆಯಿಂದ ಬಂದು ಸನಾತನ ಧರ್ಮದ ಮಾರ್ಗವನ್ನು ಆರಿಸಿಕೊಂಡಿರುವ ಸ್ವಾಮಿನಿ ಸುಧಾನಂದಗಿರಿಯವರು ಇಂದು ಇಟಲಿಯ ವಿವಿಧ ವೇದಿಕೆಗಳಲ್ಲಿ ಸನಾತನ ಧರ್ಮದ ತತ್ವಗಳನ್ನು ಧೈರ್ಯವಾಗಿ ಮಂಡಿಸುತ್ತಿದ್ದಾರೆ. ಇಟಲಿಯ ಯುವ ಜನತೆಯೂ ಕೂಡ ಯೋಗ ಮತ್ತು ಭಾರತೀಯ ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾಗುತ್ತಿರುವುದು ಒಂದು ಗಮನಾರ್ಹ ಬದಲಾವಣೆಯಾಗಿದೆ.